ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಆಲ್ರೆಡಿ ಇವಾಗ ನಾನು 2 ಕ್ವಶನ್ ಪೇಪರನ್ನು ಹಾಕಿದ್ದೀನಿ. DSRTದು ಒಂದು ಹಾಕಿದೆ, ನಾನೇ ಪ್ರಿಪೇರ್ ಮಾಡಿದ್ದು ಒಂದು ಹಾಕಿದೆ. ಇದು ಕೂಡ ನಾವೇ ಪ್ರಿಪೇರ್ ಮಾಡಿದ್ದೀವಿ. ಸೆಕೆಂಡ್ ಕ್ವಶನ್ ಪೇಪರ್ ಇದೆ. ಓಕೆನಾ, ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ. ಸೊ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನೇ ಇಟ್ಟಿದ್ದೀವಿ. ಸೊ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ. ಓಕೆ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಮತ್ತೊಂದು ಸರಿ ಹೇಳ್ತಾ ಈ ವಿಡಿಯೋನ ಇಲ್ಲಿ ಪ್ರಾರಂಭಿಸ್ತಾ ಇದ್ದೀನಿ. ಫಸ್ಟ್ ಒನ್ ನೆನಪಿರಲಿ ಫ್ರೆಂಡ್ಸ್, ಏನಪ್ಪ ಅಂದರೆ ದ ಕಪಲ್ ಟುಗೆದರ್ ಡಿಸೈಡೆಡ್ ದ್ಯಾಟ್ಸ್ ದ ಸ್ಟ್ರೇಂಜರ್ಸ್ ವೇರ್ ಅಂತ ಕೇಳಿದ್ದಾರೆ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಆನ್ಸರು ಆಪ್ಷನ್ ಎ ಏಂಜಲ್ಸ್ ಫ್ರಮ್ ಹೀವನ್ ಅಂತಕ್ಕಂಥದ್ದು ಏನಿದೆ ನೋಡಿ, ಅದು ಎಕ್ಸಾಕ್ಟ್ಲಿ ರೈಟ್ ಆಗಿರ್ತಕ್ಕಂಥ ವರ್ಡ್. ಇನ್ ಅಂಜಲಿ ಆ್ಯಂಡ್ ಅವರ್ ಫ್ಯಾಮಿಲಿ ಲಿವ್ಡ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಅಂಜಲಿ ಮತ್ತು ಅವರ ಫ್ಯಾಮಿಲಿ ಎಲ್ಲಿ ಲಿವಾಗಿದ್ರು, ವಾಸಿಸಿದ್ರು ಅಂತ ಕೇಳಿದರೆ ಡೆಲ್ಲಿ, ಬೆಂಗಳೂರು, ಬಾಂಬೆ, ಪುಣೆ ಅಂತ ಇದೆ. ಸೊ ಆಪ್ಷನ್ ಡಿ ಪುಣೆ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ ದ ಪೋಯಮ್ ಗ್ರ್ಯಾಂಡ್ ಚಿಲ್ಡ್ರನ್ ಆಲ್ವೇಸ್ ಹ್ಯಾವ್ ಫನ್ ವೆನ್ ದೇ ಆರ್ ವಿತ್ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಫ್ರೆಂಡ್ಸ್ ಇದೆ, ಗ್ರ್ಯಾಂಡ್ ಪೇರೆಂಟ್ಸ್ ಅದ, ಟೀಚರ್ಸ್ ಅದ, ಪೇರೆಂಟ್ಸ್ ಅದ. ಸೊ ದ ರೈಟ್ ಆನ್ಸರ್ ಏನಪ್ಪ ಅಂದರೆ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಬರಬೇಕು. ಸೊ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ನೀವು ಬರೆದ್ರೆ ಸೊ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಗ್ಯಾರಂಟಿ ಆಗಿರ್ತಕ್ಕಂಥ ಅಂಕಗಳಲ್ಲಿ ಸಿಗ್ತವೆ. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಪ್ಲೀಸ್ ಟೆಲ್ ಮಿ ಡ್ಯಾಶ್ ಯುವರ್ ವಿಲೇಜ್ ಅಂತ ಇದೆ. ಕರೆಕ್ಟಾಗಿರ್ತಕ್ಕಂಥ ಪ್ರಿಪೋಸಿಷನನ್ನು ಫಿಲ್ ಮಾಡಬೇಕು. ಯಾವ ಪ್ರಿಪೋಸಿಷನನ್ನು ಫಿಲ್ ಮಾಡ್ತೀರಿ? ಪ್ಲೀಸ್ ಟೆಲ್ ಮಿ ಅಬೌಟ್ ಯುವರ್ ವಿಲೇಜ್ ಅಂತಕ್ಕಂಥದ್ದು. ಅಬೌಟ್ ಅಂದ್ರೆ ಬಗ್ಗೆ, ಕುರಿತು ಅಂತ ನಾವು ಹೇಳ್ತೀವಿ. ಇನ್ನು 1 ಮಾರ್ಕರಲ್ಲಿ ಕೇಳಿದ್ರು ಡ್ಯಾಡ್ಸ್ ಬ್ರದರ್ ಈಸ್ ಕಾಲ್ಡ್ ಅಂತ ಕೇಳಿದ್ದಾರೆ. ನಿಮ್ಮ ತಂದೆಯ ಸಹೋದರನಿಗೆ ನೀವು ಏನು ಹೇಳ್ತೀರಾ ಅಂತ ಕೇಳಿದರೆ ಚಿಕ್ಕಪ್ಪ ಅಂತಾರಲ್ಲ, ಅಂಕಲ್ ಈಸ್ ದ ರೈಟ್ ಆನ್ಸರ್. ಇನ್ನು ಸತೀಶ ಈಸ್ ಅ ಟಾಲ್ ಬಾಯ್ ಆ್ಯಂಡ್ ಹೀಸ್ ಅ ಫಾದರ್ ಈಸ್ ಅ ಡ್ಯಾಶ್ ಅಂತ ಕೇಳಿದ್ದಾರೆ. ಸತೀಶ ಎತ್ತರದ ಹುಡುಗ, ಆತನ ತಂದೆ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವುದು ಕರೆಕ್ಟ್ ಆಗ್ತದಪ್ಪ ಅಂದ್ರೆ ಶಾರ್ಟ್ ಅಂತಕ್ಕಂಥದ್ದು ಕರೆಕ್ಟ್ ಆಗ್ತದೆ. ಸೊ ಶಾರ್ಟ್ ಅಂತಕ್ಕದ್ದನ್ನು ನೀವು ಬರೆದಿದ್ದೆ ಆದರೆ ಸೊ ಗ್ಯಾರಂಟಿಯಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಅಂಕಗಳನ್ನು ಕೊಡ್ತಾರೆ. ಅದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ದೇ ವೆಂಟ್ ಬ್ಯಾಕ್ ಹೋಮ್ ಡ್ಯಾಶ್ ರೈಟ್ ದ ಕರೆಕ್ಟ್ ಆ್ಯಡ್ವರ್ಬ್ ಅಂತ ಕೇಳಿದ್ದಾರೆ. ಇಲ್ಲಿ ಹ್ಯಾಪಿ ಅಂತ ಇದೆ. ಸೊ ಹ್ಯಾಪಿಗೆ ಕರೆಕ್ಟಾಗಿರ್ತಕ್ಕಂಥ ಆ್ಯಡ್ವರ್ಬ್ಗಳನ್ನು ಬರೀಬೇಕು ಫ್ರೆಂಡ್ಸ್. ಸೊ ಕರೆಕ್ಟಾಗಿರ್ತಕ್ಕಂಥ ಆ್ಯಡ್ವರ್ಬ್ ಏನಾಗ್ತದಪ್ಪ ಅಂದ್ರಲ್ಲಿ ಹ್ಯಾಪಿಲಿ ಅಂತ ಬರ್ತದೆ. ಸೊ ಹ್ಯಾಪಿಲಿ ಅಂತಕ್ಕದ್ದನ್ನು ಬರೆದ್ರೆ ನಿಮಗೆ ಗ್ಯಾರಂಟಿಯಾಗಿ 1 ಮಾರ್ಕ್ ನಿಮಗೆ ಕೊಡ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್, ಐ ಆಮ್ ಡ್ಯಾಶ್ ಸಿಂಗ್ ಅ ಸಾಂಗ್ ಫ್ರಾಮ್ ಹಾಫ್ ಆ್ಯನ್ ಅವರ್ ಅಂತ ಇದೆ. ಇಲ್ಲಿ ಸಿಂಗ್ ಅಂತ ಕೊಟ್ಟಿತ್ತು. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ವರ್ಬ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕೇಳಿದ್ದಾರೆ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಿಮಗೆ ಯೂಸ್ ಮಾಡಲಿಕ್ಕೆ ಹೇಳಿದರು. ಅವಾಗ ಏನು ಮಾಡಬೇಕಂದ್ರೆ ING ಪ್ರತ್ಯಯವನ್ನು ಹಚ್ತೀರಿ. ಸಿಂಗ್ ಅದಲ್ಲ, ಅದಕ್ಕೆ ING ಹಚ್ಚಬೇಕು. ಜಸ್ಟ್ ಏನಾಗ್ತದಪ್ಪ ಅಂದ್ರೆ ಸಿಂಗಿಂಗ್ ಅಂತ ಆಗ್ತದೆ. ಸಿಂಗಿಂಗ್ ಇಸ್ ದ ರೈಟ್ ಆನ್ಸರ್. ಇನ್ನು 1 ಮಾರ್ಕರ್ 4 ಕ್ವಶನ್ ಇದಾವೆ. ಮೆನ್ಷನ್ ದ ಕ್ಯಾರೆಕ್ಟರ್ ಇನ್ ದ ಪೋಯಮ್ ಅಬು ಬೆನ್ ಆಡಮ್. ಈ ಅಬು ಬೆನ್ ಆಡಮ್ ಅಂತಕ್ಕಂಥ ಒಂದು ಪದ್ಯದಲ್ಲಿ ಯಾವೆಲ್ಲ ಪಾತ್ರಗಳಿದ್ದಾವೆ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ಪಾತ್ರಗಳೇನಪ್ಪ ಅಂದರೆ ಅಬು ಬೆನ್ ಆಡಮ್ ಆ್ಯಂಡ್ ಆ್ಯನ್ ಆ್ಯಂಜಲ್. ಸೊ ಅವರ ಮಗಳು ಮತ್ತು ಏನಾಗಿದ್ದಾರಪ್ಪ ಅಂದರೆ ಅಬು ಬೆನ್ ಆಡಮ್ ಅವರಿದ್ದಾರೆ ಅಂತ ಬರೆದ್ರೆ ಸಾಕು. ಇನ್ನು ವಾಟ್ ಡಿಡ್ ದ ಕಪಲ್ ಹಿಯರ್ ಒನ್ ಈವ್ನಿಂಗ್ ಅಂತ ಕೇಳಿದ್ದಾರೆ. ದ ಕಪಲ್ ಹರ್ಡ್ ದ ಬಾರ್ಕಿಂಗ್ ಆಫ್ ಡಾಗ್, ಶೌಟಿಂಗ್ ಆಫ್ ಬಾಯ್ಸ್ ಇನ್ ದ ವಿಲೇಜ್ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇನ್ನು ರೀಅರೇಂಜ್ ದೀಸ್ ವರ್ಡ್ಸ್ ಇನ್ ಡಿಕ್ಷನರಿ ಆರ್ಡರ್ ಕೇಳಿದ್ದಾರೆ. ಲೋಡ್, ಲೇಟ್, ಲೈಫ್, ಲೀಡ್ ಅಂತದ. ಆನ್ಸರ್ ಏನಾಗಬೇಕು? ಲೀಡ್, ಲೇಟ್, ಲೀಡ್, ಲೈಫ್ ಮತ್ತು ಲೋಡ್. ಇದನ್ನು ಡಿಕ್ಷನರಿ ಆರ್ಡರಲ್ಲಿ ನೀವು ಏನು ಮಾಡಬೇಕು ತಗೋಬೇಕು. ಓಕೆ, ಸೊ ಅಂದರೆ ಮೊದಲು ಎ ಬರಬೇಕು, ಆಮೇಲೆ ಇ, ಆಮೇಲೆ ಐ, ಆಮೇಲೆ ಓ. ಸೊ ಅದನ್ನು ನೀವೇನು ಮಾಡಬೇಕು ಆರ್ಡರಲ್ಲಿ ಬರೀಬೇಕು. ವಿತ್ ಹೂಮ್ ಡು ಯು ಕ್ವಾರೆಲ್ ಇನ್ ದ ಮೋಸ್ಟ್ ಇನ್ ಯುವರ್ ಹೋಮ್. ಸೊ ನೀವು ನಿಮ್ಮ ಮನೆಯಲ್ಲಿ ಯಾರ ಜೊತೆ ಹೆಚ್ಚು ಕಾದಾಡ್ತೀರಿ, ಜಗಾಡ್ತೀರಿ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ನಾನು ವಿತ್ ಮೈ ಮದರ್ ಅಂತ ಬರೆದಿದ್ದೀನಿ. ಸೊ ನೀವು ಯಾರ ಜೊತೆ ಜಗಾಡ್ತೀರಿ ಅನ್ನೋದನ್ನು ನೀವೇನು ಮಾಡಿರಿ ಅಲ್ಲಿ ಬರೀರಿ. ಇನ್ನು ಆರ್ಶಿ ಕ್ವಶನ್ ಇದೆ, ಐ ನೀಡ್ ಮೈ ಶೇರ್, ಐ ವಾಂಟ್ ಟು ವಿಸಿಟ್ ಪ್ಲೇಸಸ್ ಆಲ್ ಓವರ್ ದ ವರ್ಲ್ಡ್ ಅಂತ ಇದೆ. ಇಲ್ಲಿ ಹೂ ಈಸ್ ಐ ರೆಫರ್ ಟು ಅಂತ ಕೇಳಿದ್ದಾರೆ. ರಾಹುಲ್ ಬರಬೇಕು. ಹೂಮ್ ವಾಸ್ ಇಟ್ ಸೇಡ್ ಟು ಅಂತ ಕೇಳಿದ್ದಾರೆ. ಇಟ್ ವಾಸ್ ಸೇಡ್ ಟು ಫಾದರ್ ಅಂತಕ್ಕಂಥದ್ದಿತ್ತು. ತನ್ನ ತಂದೆಗೆ ಅವ ಏನು ಮಾಡ್ತಾನಪ್ಪ ಅಂದರೆ ಈ ಮಾತನ್ನು ಹೇಳ್ತಾನೆ. ನೆಕ್ಸ್ಟ್ ವಾಟ್ ಅ ರಿಸ್ಟ್ ದೋ ಅಂತ ಕೇಳಿದ್ದಾರೆ. ಅಂದರೆ ಈ ಮಾತನ್ನು ಯಾರು ಹೇಳ್ತಾರೆ ಅಂತ ಕೇಳಿದ್ದಾರೆ. ಅಬು ಬೆನ್ ಆಡಮ್ ಹೇಳ್ತಾನೆ. ಸೊ ಹೂ ವಾಸ್ ಇಟ್ ಸೇಡ್ ಟು ಅಂತ ಕೇಳಿದ್ದಾರೆ. ಹಿ ಸೇಡ್ ಟು ದ ಆ್ಯಂಜಲ್ ಅಂತಕ್ಕಂಥದ್ದು ಇತ್ತು. ಇನ್ನೊಂದು ಚಿತ್ರ ಇದೆ, ಇದೇ ಬಂದರೂ ಬರ್ಬೋದು, ಅಥವಾ ನಿಮ್ಮ ಎಲ್ಬಿಯದಲ್ಲಿರ್ತಕ್ಕಂಥದ್ದು ಕೂಡ ಬೇರೆ ಚಿತ್ರಗಳು ಬರ್ತಾವೆ. ಜಸ್ಟ್ ಅದನ್ನು ಸಿಂಪಲ್ಲಾಗಿ ಸೆಂಟೆನ್ಸ್ಗಳನ್ನು ಬರೀಬೇಕು ಫ್ರೆಂಡ್ಸ್. ಇಲ್ಲಿ ನಾನು ಏನು ಬರ್ತೀನಿ ಅಂದರೆ ದ ಪಿಕ್ಚರ್ ಶೂಸ್ ಅ ಬ್ಯೂಟಿಫುಲ್ ಸೀನ್ ಆಫ್ ಚಿಲ್ಡ್ರನ್ ಫೀಡಿಂಗ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ದ ಚಿಲ್ಡ್ರನ್ ಆರ್ ಪ್ಯೂರಿಂಗ್ ಮಿಲ್ಕ್ ಆ್ಯಂಡ್ ಫುಡ್ ಟು ದ ಬರ್ಡ್ಸ್. Several animals including cats, dogs, birds are enjoying the food. This picture shows the people's generosity by helping and feeding animals and birds outdoor ಅಂತ ಬರೆದ್ರೆ ಸಾಕು.
ಇನ್ನು ರೀಅರೇಂಜ್ ಮಾಡಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ಜಂಬಲ್ ಮಾಡಿದ್ದಾರೆ, ಅದನ್ನು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಮಾಡಿರಿ. ಫಸ್ಟ್ ಏನಾಗ್ತದಪ್ಪ ಅಂದ್ರೆ ದ ಕ್ಯಾಟ್ ಸಾ ಅ ಬೌಲ್ ಆಫ್ ಮಿಲ್ಕ್ ಅಂತಕ್ಕದ್ದನ್ನು ಇತ್ತು, ಅದು ಬರೆದ್ರೆ ನಿಮಗೆ 1 ಮಾರ್ಕ್ ಕೊಡ್ತಾರೆ. ನೆಕ್ಸ್ಟ್ ದ ಓಲ್ಡ್ ಕಪಲ್ ಲಿವ್ಡ್ ಇನ್ ಅ ಹಟ್ ಅಂತ ಇದೆ. ಓಕೆ, ದ ಓಲ್ಡ್ ಕಪಲ್ ಲಿವ್ಡ್ ಇನ್ ಅ ಹಟ್ ಅಂತಕ್ಕಂಥ ಬರೆದ್ರೆ ಅದಕ್ಕೂ ನಿಮಗೆ 1 ಮಾರ್ಕರ್ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಇನ್ನು ಹೌ ಡಿಡ್ ದ ಗಾಡ್ಸ್ ಮೆಸೆಂಜರ್ ಬ್ಲೆಸ್ ದ ಕಪಲ್ ಅಂತ ಇತ್ತು. ಇಲ್ಲಿ ದ ಗಾಡ್ಸ್ ಮೆಸೆಂಜರ್ ಗ್ರಾಂಟೆಡ್ ದ ಕಪಲ್ಸ್ ವಿಶ್ ಆ್ಯಂಡ್ ದೇ ಟರ್ನ್ಡ್ ದೇರ್ ಪುವರ್ ಕಾಟೇಜ್ ಟು ಅ ಗ್ರ್ಯಾಂಡ್ ಮೆನ್ಷನ್ ಅಂತ ಬರೆದ್ರೆ ಸಾಕು. ಇನ್ನು ಅಕಾರ್ಡಿಂಗ್ ಟು ಯು ವಾಟ್ ಅ ಹಾರ್ಮ್ ಡಿಡ್ ಪೆಂಡ್ರಾವ್ ಬ್ರಿಂಗ್ ಥ್ರೂ ಹರ್ ಕ್ಯೂರಿಯಾಸಿಟಿ ಅಂತ ಕೇಳಿದ್ದಾರೆ. ಸೊ ಪೆಂಡ್ರಾವ್ಸ್ ಕ್ಯೂರಿಯಾಸಿಟಿ ಬ್ರಾಟ್ ಮಚ್ ಹಾರ್ಮ್ ಬೈ ರಿಯಲೈಸಿಂಗ್ ಆಲ್ ದ ವರ್ಡ್ಸ್ ಇವಿಲ್ಸ್, ಸಿಕ್ನೆಸ್, ಸ್ಯಾರವ್, ಪೇನ್ ಆ್ಯಂಡ್ ಮಿಸ್ಫಾರ್ಚೂನ್ ಫ್ರಮ್ ಅ ಕಂಟೈನರ್ ಸಿ ವಾಸ್ ವಾರ್ನ್ಡ್ ನೆವರ್ ಟು ಓಪನ್ ಅಂತ ಬರೆದ್ರೆ ಸಾಕು. ಇನ್ನು ರೈಟ್ ದ ಗಿವನ್ ವರ್ಡ್ಸಿಂದ ING ಫಾರ್ಮ್ ಅಂತ ಕೇಳಿದ್ದಾರೆ. ಇದು ಕೂಡ ನಾವು ಫಿಕ್ಸ್ ಆಗಿ ಅದೇ ಇಟ್ಟಿದ್ದೀವಿ, ಯಾಕಂದರೆ ಭಾಳ ಈಸಿ ಅದ. ಅಲ್ಲಿ ಇರ್ತಕ್ಕಂಥ ಕೇವಲ ನೀವೇನು ಮಾಡಬೇಕಾಗದ ING ಫಾರ್ಮ್ಗಳನ್ನು ಹಚ್ಚಬೇಕು. ಏಕಿತ್ತಂದ್ರೆ ಹ್ಯಾಕಿಂಗ್ ಆಗ್ತದೆ, ಟ್ಯಾಕಲ್ ಇತ್ತಂದ್ರೆ ಟ್ಯಾಕ್ಲಿಂಗ್ ಆಗ್ತದೆ, ನೆಕ್ಸ್ಟ್ ಸ್ಟೇ ಇತ್ತಂದ್ರೆ ಸ್ಟೇಯಿಂಗ, ಜಂಪ್ ಅಂದ್ರೆ ಜಂಪಿಂಗ. ಇನ್ನು ಹೌ ವೇರ್ ಗ್ರ್ಯಾಂಡ್ ಪೇರೆಂಟ್ಸ್ ಹೆಲ್ಪ್ಫುಲ್ ಟು ಅಂಜಲಿ ಇನ್ ಹರ್ ಡೈಲಿ ವರ್ಕ್ ಅಂತ ಕೇಳಿದ್ದಾರೆ. ಸೊ ಅಂಜಲಿ's dada would help her in her projects, especially with the maths and also in regarding newspaper. Dadi was helpful in taking care of her and serving with divine food ಅಂತ ಬರೆದ್ರೆ ಸಾಕು. ಇನ್ನು ವಾಟ್ ಕ್ವಾಲಿಟೀಸ್ ಡು ಯು ಲರ್ನ್ ಫ್ರಮ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್, ಇದು ಬಂದೇ ಬರ್ತಕ್ಕಂಥ ಪ್ರಶ್ನೆ, ಅದಕ್ಕೆ ನಾನು ಆ್ಯಸ್ ಇಟ್ ಈಸ್ ಆಗಿರ್ತಕ್ಕಂಥ ಪ್ರಶ್ನೆ ಇಟ್ಟಿದ್ದೀನಿ. ಸೊ ಅದನ್ನು ಕೂಡ ನೀಟಾಗಿ ನೀವು ಆಲ್ರೆಡಿ ಒಂದೇದು DSCRT ಕ್ವಶನಲ್ಲಿ ಬರೆದಿರ್ಬೋದು, ಅದನ್ನು ಪ್ರಶ್ನೆ ನೋಡ್ಕೊಡ್ರಿ. ರೈಟ್ ಅ ನೋಟ್ ಆನ್ ರಾಹುಲಾಸ್ ಕಂಡೀಷನ್ ಆಫ್ಟರ್ ಹಿ ಸ್ಪೆಂಟ್ ಆಲ್ ಹೀಸ್ ಮನಿ, ಇದು ಇಂಪಾರ್ಟೆಂಟ್ ಇದೆ. ರಾಹುಲ ವಾಸ್ ಅ ಪುವರ್ ಮ್ಯಾನ್ ಆ್ಯಂಡ್ ಅಂಡರ್ಸ್ಟುಡ್ ದ ವ್ಯಾಲ್ಯೂ ಆಫ್ ಮನಿ. ನನ್ ಆಫ್ his friends helped him. He wondered separately and realizes the value of his father's advice ಅಂತ ಬರೆದ್ರೆ ಸಾಕು. ಪದ್ಯ ಇದೆ, ಪದ್ಯ 2ರಲ್ಲಿ ಒಂದಂತೂ ಬಂದೇ ಬರ್ತದೆ, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಓಕೆ, ಸೊ ಫಸ್ಟ್ ನೋಡಿ, ಇಫ್ ವಿ ರಿಯಲಿ ನೀಡ್ ಅ ಹಜ್ ಆರ್ ಟು ವಿ ನೋ ವಿ ಕ್ಯಾನ್ ಡಿಪೆಂಡ್ ಆನ್ ಯು. ಗಿವಿಂಗ್ ಹಗ್ಸ್ ಈಸ್ ವಾಟ್ ಗ್ರ್ಯಾಂಡ್ ಪೇರೆಂಟ್ಸ್ ಡೂ ಬೆಸ್ಟ್ ಆ್ಯಂಡ್ ಡೂ ಇಟ್ ಬೆಟರ್ ದೆನ್ ಆಲ್ ದ ರೆಸ್ಟ್. ರೈಮಿಂಗ್ ವರ್ಡ್ಸ್ ಟು ಯು ಬೆಸ್ಟ್ ರೆಸ್ಟ್ ಬರಬೇಕು. ಇನ್ನು ಅಬು ಬೆನ್ ಅಡಮ್ದಿಂದ ಅಬು ಬೆನ್ ಅಡಮ್ ಮೇಡ್ ದಿಸ್ ಟ್ರೈಬ್ ಇನ್ಕ್ರೀಸ್ awoke one night from a deep dream of peace and saw within the moonlight in his room making it rich and like a lily in bloom ಅಂತ ಬರೆದ್ರೆ ಸಾಕು. ಇನ್ನು ಲಾಸ್ಟಲ್ಲಿ ನಿಮಗೆ ಈ ಥರ ಒಂದು ಅಡ್ವರ್ಟೈಸ್ಮೆಂಟ್ ಪೇಪರ್ ಕೊಡ್ತಾರೆ. ಓಕೆನಾ, ಅಡ್ವರ್ಟೈಸ್ಮೆಂಟ್ ಪೇಪರಲ್ಲಿರ್ತಕ್ಕಂಥ ಡಾಟಾದಲ್ಲಿರ್ತಕ್ಕಂಥ ಈ ಮಾಹಿತಿಯನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು. ವೆರಿ ಸಿಂಪಲ್ ಇರ್ತದೆ, ಇದೆಲ್ಲ ನೀವು ಓದಿದರೆ ನಿಮಗೆ ಗೊತ್ತಾಗ್ತದೆ. ಇದು ಟೈಮ್ಸ್ ಆಫ್ ಇಂಡಿಯಾ, ಜಾಬ್ ಫೇರ, 14th October 2007 ಟೈಮಿಂಗ್ ಅದ, ದ ನ್ಯೂ ಬಿಗಿನಿಂಗ್, ಡೋಂಟ್ ಮಿಸ್ ದ್ಯಾಟ್ ಅದ, ಆಮೇಲೆ ಪಾರ್ಟಿಸಿಪೆಂಟ್ಸ್ ಅದ, ಎಂಟ್ರಿ ಫ್ರೀ ಅದ, ಕಾಂಟ್ಯಾಕ್ಟ್ ನಂಬರ್ ಅದ, ಎಲ್ಲ ಇದಾವೆ. ಈಗ ಪ್ರಶ್ನೆಗಳನ್ನು ನೋಡಿರಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ವಾಟ್ ಈಸ್ ದ ಇವೆಂಟ್ ಶೋನ್ ಇನ್ ದ ಇಮೇಜ್. ಇಲ್ಲಿ ಇಮೇಜಲ್ಲಿ ಯಾವ್ದು ಬಗ್ಗೆ ಹೇಳಿದ್ದಾರೆ, ಜಾಬ್ ಫೇರ್ ಬಗ್ಗೆ ಹೇಳಿದಾರಲ್ಲ, ಎಸ್, ಅದನ್ನು ನೀವೇನು ಮಾಡಬೇಕಿತ್ತು ಬರೀಬೇಕು. ಎರಡನೇದು ಆನ್ ವಿಚ್ ಡೇಟ್ ಈಸ್ ಜಾಬ್ ಫೇರ್ ಹೇಳಿ, ಯಾವ ತಾರೀಕಿಗೆ ನಡೀಲಿಕ್ಕತ್ತದ, 14th October 2017. ವಾಟ್ ಈಸ್ ದ ಟೈಮ್ ಆಫ್ ದ ಇವೆಂಟ್, ಸಮಯ ಎಷ್ಟಿದೆ, ಬೆಳಗ್ಗೆ 9:30ರಿಂದ 5 ಗಂಟೆ, ಅದು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಇನ್ನು ವಾಟ್ ಶುಡ್ ಕ್ಯಾಂಡಿಡೇಟ್ಸ್ ಕ್ಯಾರಿ, ಸೊ ಅಭ್ಯರ್ಥಿಗಳು ಏನು ತೆಗೆದುಕೊಂಡು ಹೋಗ್ಬೇಕಂತ ಕೇಳಿದರೆ ಮಲ್ಟಿಪಲ್ ಕಾಪೀಸ್ ಆಫ್ ರಿಸ್ಯೂಮ್, ಸೊ ರಿಸ್ಯೂಮ್ಗಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದರು. ಇಷ್ಟು ಈ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಾನು ನಿಮ್ಗೆ ಏನು ಮಾಡಿದ್ದೆ ಅಂತಂದರೆ ಕೊಟ್ಟಿದ್ದೇನೆ. ಸೊ ಭಾಳ ಇಂಪಾರ್ಟೆಂಟ್ ಇತ್ತು. 7ನೇ ತರಗತಿಯ 2 ಮಾಡೆಲ್ ಕ್ವಶನ್ ಪೇಪರ್ ಆಯಿತು, ಒಂದು DSRT ಕ್ವಶನ್ ಪೇಪರ್. 3 ಕ್ವಶನ್ ಪೇಪರ್ ಓದಿದರೆ ಸಾಕು, ಖಂಡಿತವಾಗಿ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ ಅಂತ ಹೇಳ್ತಾ ನಾನು ಸಿಗ್ತೀನಿ. ಬೇಕಾದರೆ ಇನ್ನೂ ಒಂದು ವಿಡಿಯೋದಲ್ಲಿ. ಬಾಯ್.